ನಾವು ಮಣ್ಣು ಸವರಿ ಎಲ್ಲ ಇಟ್ಟರೆ ಇಷ್ಟು ಗಟ್ಟಿಯಾಗೋದಿಲ್ಲ. ಉಪ್ಪಲ್ಲಿ ಹಾಕಿದ ಹಲಸಿನ ಬೀಜ ತುಂಬ ಗಟ್ಟಿಯಾಗಿದೆ. ಇದನ್ನು ಬೇಯಿಸೋದು ನನಗೊಂದು ಸವಾಲೇ. ಈಗ ಇಷ್ಟು ಬೆಂದರೆ ಸಾಕಲ್ಲ, ಇನ್ನು ಇದಕ್ಕಿಂತ ಜಾಸ್ತಿ ಹಾಕಿ ಬೇಯಿದ ನೋಡಿ. ಇದು ಉಪ್ಪು ನೀರಿಂದ ತೆಗೆದ ಹಲಸಿನ ಬೀಜ. ಒಂದು 6-7 ಗಂಟೆ ಹೊತ್ತು ನಾನು ಉಪ್ಪು ನೀರಿಂದ ತೆಗೆದು ಬೇರೆ ತಣ್ಣೀರಲ್ಲಿ ನೆನೆ ಹಾಕಿದ್ದೇನೆ. ಇವತ್ತೊಂದು ಸ್ಪೆಷಲ್ ಐಟಮ್ ಅಂದರೆ ಉಪ್ಪಲ್ಲಿ ನಾನು ಹಲಸಿನ ಬೀಜವನ್ನು ನೆನೆ ಹಾಕಿದ್ದೇನೆ. 1-1.5 ತಿಂಗಳಾಯಿತು ಅಂತ ಕಾಣ್ತದೆ. ಅದರ ಜೊತೆ ಸ್ವಲ್ಪ ಕೆಸುವಿನ ಗಡಿ ಇದೆಯಲ್ಲ, ಕೆಸುವಿನ ಕಾಲು ಅಂತ ಹೇಳ್ತೇವೆ, ಅದನ್ನು ಹಾಕಿ ಒಂದು ಪಲ್ಯ ಮಾಡುವ ಅಂತ ಹೇಳಿ. ಹಾಗೆ ಉಪ್ಪಲ್ಲಿ ಹಾಕಿದ ಹಲಸಿನ ಬೀಜವನ್ನು ಎಲ್ಲ ಬೇಕಾದ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ. ತೆಗೆದುಕೊಂಡು ಅದನ್ನು ಚೆಂದ ತೊಳೆದು ತಣ್ಣೀರಲ್ಲಿ ನೆನೆ ಹಾಕಿದ್ದೇನೆ. ಒಂದು 8 ಗಂಟೆ ಹೊತ್ತು ನೆನೆ ಹಾಕಿದ್ದೇನೆ. ಇವಾಗ ಅದನ್ನು ಸ್ವಲ್ಪ ಹಲಸಿನ ಬೀಜವನ್ನೆಲ್ಲ ಸ್ವಲ್ಪ ಜಜ್ಜಿ ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ಉಪ್ಪಿನ ಪ್ರಮಾಣ ಎಲ್ಲ ಅದರಲ್ಲೇ ಇದೆ ಬೇಕಾದಷ್ಟು. ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಂತಾದರೆ ಸ್ವಲ್ಪ ಬೇಯಿಸಿ ಉಪ್ಪು ನೀರನ್ನು ತೆಗಿಬೇಕು. ಹಾಗೆ ನಾವು ಈ ಹಲಸಿನ ಬೀಜವನ್ನೆಲ್ಲ ಸ್ವಲ್ಪ ಜಜ್ಜಿ ಅದರ ಸಿಪ್ಪೆಲ್ಲ ತೆಗೆಯುವ. ನೋಡಿ ಸಿಪ್ಪೆ ಹೇಗೆ ಹೋಗ್ತದೆ ನೋಡಿ. ಒಂದು 10-30 ಹಲಸಿನ ಬೀಜ ಇದ್ರೆ ಸಾಕು. ಗಟ್ಟಿಯಾಗಿದೆ ನೋಡಿ. ನಾವು ಮಣ್ಣು ಸವಾರಿ ಎಲ್ಲ ಇಟ್ಟರೆ ಇಷ್ಟು ಗಟ್ಟಿಯಾಗೋದಿಲ್ಲ. ಉಪ್ಪಲ್ಲಿ ಹಾಕಿದ ಹಲಸಿನ ಬೀಜ ತುಂಬ ಗಟ್ಟಿಯಾಗಿದೆ. ಇದನ್ನು ಬೇಯಿಸೋದು ನನಗೊಂದು ಸವಾಲೇ. ಈಗ ಅಂದರೆ ನಾನು ಮೊನ್ನೆ ಉಪ್ಪಲ್ಲಿ ಹಾಕುವಾಗ ಹೇಳಿದ್ದಾಯಿತು ಬೇಯಿಸಿ ತೋರಿಸ್ತೇನೆ ಅಂತ. ಹಾಗಾಗಿ ಇವಾಗ ಒಂದು ಸವಾಲಿದೆ ನನ್ನ ಮೇಲೆ. ನೋಡ ಯಾವ ರೀತಿಯೆಲ್ಲ ಆಗ್ತದೆ ನೋಡುವ. ಹಲಸಿನ ಬೀಜವನ್ನು ಹೀಗೆ ಕಟ್ ಮಾಡಿಕೊಳ್ಳುವ. ಅದು ಜಜ್ಜಿದಲ್ಲಿ ಪುಡಿ ಆಗಲಿಲ್ಲ, ಅಂದರೆ ಉಪ್ಪಲ್ಲಿ ಹಾಕಿದ್ದಲ್ವ, ತುಂಬ ಹಾರ್ಡಿದೆ. ಹಾಗೆ ಇದರಲ್ಲಿ ಉಪ್ಪಿನಂಶ ತುಂಬ ಇಳಿಲಿಲ್ಲ. ಇದು ನಾವಿವಾಗ ಈ ಪಲ್ಯಕ್ಕೆಲ್ಲ ಉಪ್ಪು ಹಾಕುವ ಅಗತ್ಯ ಇಲ್ಲ, ಅಷ್ಟು ಸ್ವಲ್ಪ ಉಪ್ಪಿದೆ ಇದರಲ್ಲಿ. ಅದೇ ಉಪ್ಪು ಸಾಕಾಗ್ತದೆ. ಸ್ವಲ್ಪ ತೊಳೆದು ಬೇಯಲಿಕ್ಕೆ ಇಡುವ. ಅದು ಇಷ್ಟು ದೊಡ್ಡಕ್ಕೆ ಕಟ್ ಮಾಡಿದ್ದೇನೆ, ಸಾಕದು, ಇನ್ನು ಸಣ್ಣಕ್ಕೆ ಬೇಡ. ಈ ಕುಕ್ಕರಲ್ಲಿ ಹಾಕುವ. ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕುವ. ಅದು ಮುಳುಗುವಷ್ಟಿದ್ರೆ ಸಾಕು, ಅಷ್ಟು ಸಾಕು. ಒಂದು 2-3 ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್. ನಮಗೆ ಅದು ಚೆಂದ ಬೇಯಬೇಕು. ಈ ಹಲಸಿನ ಬೀಜ ಇದೆಯಲ್ಲ ಚೆಂದ ಬೇಯಬೇಕು. ಹಾಗಾಗಿ ನಾನು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿದ್ವಿ. ಇನ್ನಿವಾಗ ಮುಚ್ಚಲು ಮುಚ್ಚಿ 4-5 ವಿಸಿಲು ನಾವು ಸ್ಟವ್ ಮೇಲೆ ಇಡುವ. ಮತ್ತೆ ಆಫ್ ಮಾಡಿದರೆ ಆಯಿತು. 5 ವಿಸಿಲಿನಷ್ಟು ಬೇಯಲಿ. ಹೋಗುವ. ಒಂದು 5 ವಿಸಿಲಾಗುವಾಗ ನಾವು ಸ್ಟವ್ ಆಫ್ ಮಾಡುವ. ಅಷ್ಟೊತ್ತಿರಲಿ. ನೋಡಿ, ಇದು ಕೆಸುವಿನ ಸೊಪ್ಪೆಲ್ಲ ತೆಗೆದು ಮೊನ್ನೆ ಪತ್ರೊಡೆ ಮಾಡಿದ್ದೇನೆ. ಹಾಗೆ ಅದರದ್ದು ದಡಿ ಕಾಲು ಒಂದು ಇದ್ದಷ್ಟು ತೆಗೆದುಕೊಳ್ಳುವ. ಕೆಲವೆಲ್ಲ ಕೊಳ್ತು ಹೋಗಿದೆ, ಅದು ಮರುದಿವಸವೇ ಅದನ್ನು ತೆಗಿಬೇಕಿತ್ತು. ಜಾಸ್ತಿ ದಿವಸ ಉಳಿಯುವುದಿಲ್ಲ, 2-3 ದಿವಸ ಎಲ್ಲ ಕೊಯ್ಕೊಳ್ಬೇಕು. ಅದರ ಕಾಲನ್ನು ಕೂಡ ಅದರ ದಡಿಯನ್ನು ಕೂಡ ಕೊಯ್ಕೊಂಡ್ರೆ ಸಿಗ್ತದೆ. ಇಲ್ಲಂತಾದರೆ ಆಮೇಲೆ ಕೊಳ್ತು ಹೋಗ್ತದೆ. ಇದು ತುರಿಕೆ ಇಲ್ಲ. ಇದು ಈ ಕೆಸವಿದೆ ಅಲ್ಲ, ತುರಿಕೆ ಇಲ್ಲ, ಕಪ್ಪು ಕೆಸವು. ಹೀಗೆ ಕೊಯ್ಯಲ್ಲ, ಸಾಕಿಷ್ಟು.
ನೋಡಿ, ಇದರ ಸಿಪ್ಪೆಯನ್ನು ಹೀಗೆ ಎಳ್ಕೊಂಡ್ರೆ ಆಯಿತು, ಚೆಂದ ಬರ್ತದೆ. ಎಷ್ಟು ಚೆಂದ ಬರ್ತದೆ ಅಂತ. ಅನ್ವಿತಾ, ಆ ಕುಕ್ಕರ್ ಆಫ್ ಮಾಡ್ಲಿಕ್ಕೆ ಹೇಳಾಯ್ತಾ ಅಮ್ಮನಲ್ಲಿ. ಇನ್ನೊಂದು ವಿಸಿಲಾಗುವಾಗ ಇನ್ನೊಂದು ವಿಸಿಲಾಗಲಿ. ಇವಾಗ 4 ಆಯ್ತು ಅಷ್ಟು, 5 ವಿಸಿಲಾಗಲಿ ಆಯ್ತಾ. ಇದನ್ನು ಈಗ ಸಣ್ಣಕ್ಕೆ ಕಟ್ ಮಾಡು. ಒಂದು 5 ನಿಮಿಷ ಕುದಿಲಿಕ್ಕೆ ಬೇಕು, ಮತ್ತೊಂದು ಬೇಯಲಿಕ್ಕೆ ಒಂದು 5 ನಿಮಿಷ, ಹಾಗೆ ಮುಚ್ಚಿಡುವ. ಬೆಂದ ನಂತರ ಇದಕ್ಕೆ ಬೆಲ್ಲ, ಹುಣಸೆ ಎಲ್ಲ ಹಾಕುವ. ಪಲ್ಯ ಒಳ್ಳೆ ಟೇಸ್ಟ್ ಆಗಬೇಕಾದ್ರೆ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡಿ ಹಾಕಬೇಕು. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆ 1-1.5 ಕುಮಟೆ ಮೆಣಸು. ಜಾಸ್ತಿ ಮೆಣಸು ಹಾಕಿದರೆ ಮಕ್ಕಳಿಗೆಲ್ಲ ಖಾರ ಆಗ್ತದೆ, ತಿನ್ನೋದಿಲ್ಲ. ಹಾಗೆ ಸ್ವಲ್ಪ ತೆಂಗಿನಕಾಯಿ, ತೆಂಗಿನ ಹೋಳುಗಳು ಕಟ್ ಮಾಡಿದ್ದು, ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಬೆಂದಿದೆ. ಸ್ವಲ್ಪ ಈಗ ಜಾಸ್ತಿಯ ನೀರನ್ನು ತೆಗೆದುಕೊಳ್ಳುವ. ಒಂದು ಸ್ವಲ್ಪ ನೀರಿದೆ, ಅದಿರಲಿ. ಅದಕ್ಕೆ ಇನ್ನಿವಾಗ ಹುಣಸೆ, ಆಮೇಲೆ ಒಂದು ಸಣ್ಣ ಪೀಸು ಬೆಲ್ಲ ಅಷ್ಟು ಹಾಕುವ. ಉಪ್ಪಂತ ಹಾಕೋದು ಬೇಡ. ಸ್ವಲ್ಪ ಹುಣಸೆ ನೀರಲ್ಲಿ ನೆನೆ ಹಾಕಿದ್ದಾಯಿತು, ಅದರ ನೀರನ್ನು ಹಾಕುವ. ಸಣ್ಣ ಪೀಸು ಬೆಲ್ಲ, ಸ್ವಲ್ಪ ಹಳದಿ ಪೌಡ್ರು, ಒಂದು 1/4 ಸ್ಪೂನು, ಸ್ವಲ್ಪ ಮೆಣಸಿನ ಹುಡಿ, ಸಾಕಷ್ಟು. ಕುಕ್ಕರ್ ಮುಚ್ಚಳ ತೆಗೆದು ನೋಡುವ ಹೇಗೆಲ್ಲ ಆಗಿದೆ ಅಂತ. ಇಷ್ಟು ಬೆಂದರೆ ಸಾಲದ ಈಗ? ಇಷ್ಟು ಬೆಂದರೆ ಸಾಕಲ್ಲ, ಇನ್ನು ಇದಕ್ಕಿಂತ ಜಾಸ್ತಿ ಹಾಕಿ ಬೇಗ. ಹಾಗೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕುವ. ಒಗ್ಗರಣೆ ಆವಾಗಲೇ ಇಟ್ಟಿದ್ದಾಯ್ತು, ಅದು ಸಿಡ್ತಿದೆ, ಅದನ್ನು ಇವಾಗ ಹಾಕುವ. ಚಂದ ಮಿಕ್ಸ್ ಮಾಡುವ. ಬೇಕಿದ್ರೆ ಸ್ವಲ್ಪ ಡ್ರೈ ಆಗುವಲ್ಲಿವರೆಗೆ ಇಡ್ಬೋದು. ಇಷ್ಟೇ ಸಾಕು, ನೀರು ನೀರು ಇರಲಿ ಅಂತಾದರೆ ಈಗ ತೆಗಿಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ತೆಗಿಯುವ ಇದನ್ನು ಒಲೆಯಿಂದ. ಸಾಕು, ಹೀಗಿರಲಿ. ಸ್ವಲ್ಪ ನೀರು ನೀರು ಇದ್ದರೆ ನಮಗೆ ದೋಸೆಗೆ, ರೊಟ್ಟಿಗೆ ಒಳ್ಳೆಯದಾಗ್ತದೆ. ಫುಲ್ ಡ್ರೈ ಇರಬಾರ್ದು. ಹಾಗೆ ಈ ವರ್ಷ ಹಲಸಿನಕಾಯಿ ಸೀಸನ್ ಎಲ್ಲ ಮುಗೀತು. ಬರುವ ವರ್ಷಕ್ಕೆ ಉಪ್ಪಲ್ಲಿ ಹಾಕಿ ಇಡಿ. ಚೆಂದ ಬೇಕಾದ ಐಟಮ್ ಮಾಡಿ ತಿನ್ಬೋದು. ಪಲ್ಯ ಮಾಡ್ಬೋದು, ಅಲ್ಲದಿದ್ದರೆ ಅದರಲ್ಲಿ ಜಾಸ್ತಿ ಉಪ್ಪಿಲ್ಲ, ಬೇಳೆದು ಹೋಳಿಗೆ ಕೂಡ ಮಾಡ್ಬೋದು. ಅಂದರೆ ಜಾಸ್ತಿ ಉಪ್ಪು ಇಳಿದಿರೋದಿಲ್ಲ ಅದು ಹಲಸಿನ ಬೀಜ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಅಲ್ಲಿಗೆ ಒಂದು ಲೈಕ್ ಕೊಟ್ಟು ಬಿಡಿ. ಹಾಗೆ
ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮುಂದೆ ಇನ್ನೊಂದು ವಿಡಿಯೋ ಕಾಣಿ. ನಮಸ್ಕಾರ.